ವೀಕ್ಷಕರ ನಮಸ್ಕಾರ. ಜನವರಿ 3ರಂದು ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ವಿಶ್ವದ ದೊಡ್ಡಣ್ಣ ಹಾಗೂ ದುರಂಕಾರದಿಂದ ಮೆರೆಯುತ್ತಿರುವ ಅಮೆರಿಕ ವೆನಿಜುವೆಲಾ ದೇಶದ ಮೇಲೆ ಸೇನಾ ಕಾರ್ಯಾಚರಣೆ ನಡೆಸಿ ಆ ದೇಶದ ಅಧ್ಯಕ್ಷನನ್ನು ಒತ್ತೊಯ್ದಿದೆ. ನೋಡಿ, ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘಿಸಿ ಅದೇ ರೀತಿ ವಿಶ್ವಸಂಸ್ಥೆಯ ನಿಯಮಗಳನ್ನು ಕೂಡ ಉಲ್ಲಂಘಿಸಿದೆ. ಬೇರೊಂದು ದೇಶಕ್ಕೆ ಅಂತಾರಾಷ್ಟ್ರೀಯ ಕಾನೂನು ಬಗ್ಗೆ ಪಾಠ ಮಾಡುವ, ಪ್ರಜಾಪ್ರಭುತ್ವ ಉಳಿಸುವ ಬಗ್ಗೆ ಪಾಠ ಮಾಡುವ, ಅದೇ ರೀತಿ ಮಾನವ ಹಕ್ಕುಗಳನ್ನು ಉಳಿಸುವುದಕ್ಕೆ ರಕ್ಷಿಸುವುದಕ್ಕೆ ಡಂಗುರ ಸಾರುವ ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘಿಸಿ ಅದೇ ರೀತಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ನಿಯಮಗಳನ್ನು ಉಲ್ಲಂಘಿಸಿ ವೆನಿಜುವೆಲಾ ದೇಶದ ಮೇಲೆ ಕಾರ್ಯಾಚರಣೆ ನಡೆಸಿ ಆ ದೇಶದ ಅಧ್ಯಕ್ಷನನ್ನು ಒತ್ತೊಯ್ದಿರುವುದು ಇಡೀ ಜಗತ್ತೇ ಖಂಡಿಸಿದೆ. ಅಷ್ಟೇ ಅಲ್ಲ, ಅಮೆರಿಕದ ಒಂದು ನಡೆಗೆ ಇಡೀ ಜಗತ್ತು ಇವತ್ತು ಆಕ್ರೋಶ ವ್ಯಕ್ತಪಡಿಸಿವೆ. ಆ ದೇಶದ ಸಾರ್ವಭೌಮತೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಮೀರಿ ಒಂದು ದೇಶದ ಮೇಲೆ ದಾಳಿ ನಡೆಸುವುದು, ಅದೇ ರೀತಿ ಆ ದೇಶದ ಅಧ್ಯಕ್ಷನನ್ನು ಒತ್ತೊಯ್ಯುವುದು ನಡೆ ಇದೆಯಲ್ಲ, ಭಾರಿ ವಿರೋಧ ಮತ್ತು ಖಂಡನೆ ಕೂಡ ವ್ಯಕ್ತವಾಗಿದೆ. ಹಾಗಾದ್ರೆ ಏಕಾಏಕಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದ್ದಾದ್ರು ಯಾಕೆ? ಅಮೆರಿಕ ಆ ದೇಶದ ಮೇಲೆ ಕಾರ್ಯಾಚರಣೆ ನಡೆಸಿ ಅಲ್ಲಿನ ಅಧ್ಯಕ್ಷರಾಗಿರುವ ನಿಕೋಲಸ್ ಮೊರಡೋ ಅವರನ್ನು ಒತ್ತೊಯ್ಯುವುದಕ್ಕೆ 3 ಕಾರಣಗಳಿವೆ. ನೋಡಿ, ಅಮೆರಿಕದ ಮಾನಸಿಕ ಸ್ಥಿತಿಯೇ ಅಂತದ್ದು. ಯಾವಾಗ ತನ್ನ ದೇಶದ ಬುಡಕ್ಕೆ ಧಕ್ಕೆ ಬರುತ್ತೋ, ಅದೇ ರೀತಿ ತನ್ನದೇ ದೇಶದ ಡಾಲರ್ಗೆ ಧಕ್ಕೆ ಬರುತ್ತೋ, ಅದೇ ರೀತಿ ತನ್ನ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾರು ನಡೆದುಕೊಳ್ತಾರೋ ಅಮೆರಿಕ ಯಾವತ್ತೂ ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಹೀಗಾಗಿ ವೆನಿಜುವೆಲಾ ಮೇಲೆ ದಾಳಿ ನಡೆಸಿದಂತ ಅಮೆರಿಕ ಅಲ್ಲಿನ ಅಧ್ಯಕ್ಷರನ್ನು ಎತ್ತಿಕೊಂಡು ಹೋಗಿದೆ. ನೋಡಿ ವೀಕ್ಷಕರೇ, ಮೊದಲೇ ಕಾರಣ ಏನಪ್ಪಾ ಅಂದ್ರೆ, ವೆನಿಜುವೆಲಾ ದೇಶದಲ್ಲಿ ಅತಿ ಹೆಚ್ಚು ತೈಲ ಸಂಪನ್ಮೂಲ ಇದೆ. ವೆನಿಜುವೆಲಾ ದೇಶದ ತೈಲ ಸಂಪನ್ಮೂಲದ ಮೇಲೆ ಅಮೆರಿಕದ ಕಣ್ಣು ಹಿಂದಿನಿಂದಲೂ ಇತ್ತು. ಈಗ ಅಂತದ್ದೊಂದು ತನ್ನ ಹಿತಾಸಕ್ತಿಗೋಸ್ಕರ ತನ್ನ ತೈಲ ಸಂಪನ್ಮೂಲವನ್ನು ತನ್ನ ದೇಶಕ್ಕೆ ಭವಿಷ್ಯದಲ್ಲಿ ಬಳಸಿಕೊಳ್ಳುವಕ್ಕೋಸ್ಕರ ಆ ದೇಶದ ಮೇಲೆ ಕಾರ್ಯಾಚರಣೆ ನಡೆಸಿ ಅಲ್ಲಿನ ಅಧ್ಯಕ್ಷರನ್ನು ಒತ್ತೊಯ್ದಿದೆ. ಯಾಕಂದ್ರೆ ಅಮೆರಿಕ ಹಸ್ತಕ್ಷೇಪಕ್ಕೆ, ಅಮೆರಿಕದ ತೈಲ ಸಂಪನ್ಮೂಲ ದಾಹಕ್ಕೆ, ಅಮೆರಿಕದ ತೈಲ ದಾಹಕ್ಕೆ ಅಲ್ಲಿನ ಅಧ್ಯಕ್ಷರಾಗಿದ್ದ ನಿಕೋಲಸ್ ಮೊರಡೋ ಅವರು ಯಾವುದೇ ಕಾರಣಕ್ಕೂ ಅವಕಾಶ ಕೊಟ್ಟಿರಲಿಲ್ಲ. ಇದರಿಂದಾಗಿ ಅಮೆರಿಕದ ಪಿತ್ತ ನೆತ್ತಿಗೇರಿತು. ನೋಡಿ, ವೆನಿಜುವೆಲಾದಲ್ಲಿ ಸೌದಿ ಅರೇಬಿಯಾಗಿಂತ ತೈಲ ಸಂಪನ್ಮೂಲ ಹೆಚ್ಚಾಗಿದೆ. 300 ಶತಕೋಟಿ ಬ್ಯಾಲರ್ಗಳಿಗೂ ಹೆಚ್ಚು ತೈಲ ನಿಕ್ಷೇಪವನ್ನು ಹೊಂದಿದ ವಿಶ್ವದ ಅತಿ ದೊಡ್ಡ ತೈಲ ನಿಕ್ಷೇಪ ದೇಶ ವೆನಿಜುವೆಲಾ ಆಗಿದೆ. ಇದು ಅಂದ್ರೆ ಸೌದಿ ಅರೇಬಿಯಾಕ್ಕಿಂತ ಅತಿ ಹೆಚ್ಚು ತೈಲ ನಿಕ್ಷೇಪಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ಜಗತ್ತಿನಲ್ಲಿ ವೆನಿಜುವೆಲಾ. ಇಂಥ ಒಂದು ದೇಶದ ಮೇಲೆ ಕಣ್ಣು ಯಾಕೆ ಹಾಕಿದಪ್ಪ ಅಂದ್ರೆ ಅಮೆರಿಕ ಅಲ್ಲಿನ ತೈಲ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದಕ್ಕೆ ವೆನಿಜುವೆಲಾ ಅಧ್ಯಕ್ಷ ಅವಕಾಶ ಕೊಟ್ಟಿರಲಿಲ್ಲ. ಅಮೆರಿಕದ ಹಸ್ತಕ್ಷೇಪಕ್ಕೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ. ಹೀಗಾಗಿ ಆ ದೇಶದ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡುತ್ತಾ, ನೋಡಿ, ಅಮೆರಿಕ ಆ ದೇಶದ ಮೇಲೆ ಏನು ಆರೋಪ ಮಾಡಿದಪ್ಪ ಅಂದ್ರೆ ಮಾರ್ಕೋ ಟೆರರಿಸಂ ಅಂದ್ರೆ ಮಾದಕ ವಸ್ತುಗಳ ಭಯೋತ್ಪಾದನೆ ವೆನಿಜುವೆಲಾ ಮಾಡ್ತಿದೆ, ನಮ್ಮ ದೇಶಕ್ಕೆ ಡ್ರಗ್ಸ್ ಮಾದಕ ವಸ್ತುಗಳನ್ನು ರವಾನಿಸುವ ಮೂಲಕ ನಮ್ಮ ದೇಶದ ಯುವ ಜನಾಂಗವನ್ನು ಹಾಳುಗೆಡುತ್ತಿದೆ ಅಂತ ಪದೇ ಪದೇ ಆರೋಪ ಮಾಡ್ತಿದ್ದಾರೆ. ಆ ಆರೋಪದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿ ಆ ದೇಶದ ಅಧ್ಯಕ್ಷನನ್ನು ಒತ್ತೊಯ್ದಿದೆ. ನೋಡಿ, ಅಮೆರಿಕ ಯಾವತ್ತಿಗೂ ತನ್ನ ಹಿತಾಸಕ್ತಿಗೆ ಸ್ಪಂದಿಸಿದ್ರೆ ಮಾತ್ರ ಆ ದೇಶ ಸುಮ್ಮನಿರುತ್ತೆ. ಯಾವಾಗ ಅಮೆರಿಕದ ಹಿತಾಸಕ್ತಿ ವಿರುದ್ಧ ಹೋದ್ರೆ ಮತ್ತು ಅದರ ದುರಾಶೆಗೆ ವಿರುದ್ಧ ನಿಂತುಕೊಂಡ್ರೆ ಆ ದೇಶ ಯಾವುದಕ್ಕೂ ಸುಮ್ಮನಿರೋದಿಲ್ಲ. ಹೀಗಾಗಿ 2003ರಲ್ಲಿ ಕೂಡ ಇರಾಕ್ ಅಧ್ಯಕ್ಷರಾಗಿದ್ದ ಸದ್ದಾಂ ಹುಸೇನ್ ಅವರನ್ನು ಕೂಡ ಇದೇ ರೀತಿಯ ಒಂದು ಆರೋಪ ಮಾಡುತ್ತಾ, ಇರಾಕ್ ನಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಸದ್ದಾಂ ಹುಸೇನ್ ಸಾಮೂಹಿಕ ವಿನಾಶಕಾರಿ ಶಸ್ತ್ರಗಳನ್ನು ತಯಾರಿಸುತ್ತಿದ್ದಾರೆ ಅಂತ ಆರೋಪ ಕಡಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಂಗುರ ಸಾರಿದೆ. ಈ ಮೂಲಕ ಅವರನ್ನು ಮಟ್ಟ ಹಾಕುವ ಒಂದು ಕೆಲಸವನ್ನು ಅಮೆರಿಕ ಅವತ್ತು ಮಾಡಿತ್ತು. ಅಂದ್ರೆ ಜಾರ್ಜ್ ಡಬ್ಲ್ಯೂ ಬುಷ್ ಅವರು ಕೂಡ 2003ರಲ್ಲಿ ಸದ್ದಾಂ ಹುಸೇನ್ ಅವರನ್ನು ಕೂಡ ಮಟ್ಟ ಹಾಕಿತ್ತು. ಇದೇ ಸುಳ್ಳು ಆರೋಪದ ಮೂಲಕ ಇರಾಕ್ ನಲ್ಲಿ ಸಾಮೂಹಿಕ ವಿನಾಶಕಾರಿ ಶಸ್ತ್ರಾಸ್ತ್ರಗಳನ್ನು ಇರಾಕ್ ಉತ್ಪಾದನೆ ಮಾಡುತ್ತೆ, ಇದರಿಂದ ವಿಶ್ವದ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ನಡೆಯ ಅಂತ ಸುಳ್ಳು ಆರೋಪವನ್ನು ಮಾಡಿತ್ತು. ಆದ್ರೆ ಯುದ್ಧದ ಬಳಿಕ ಅಲ್ಲಿ ಯಾವ ಸಾಮೂಹಿಕ ವಿನಾಶ ಶಸ್ತ್ರಾಸ್ತ್ರಗಳು ಕೂಡ ಇರಲಿಲ್ಲ. ಆದ್ರೆ ಅಮೆರಿಕದ ವಿರುದ್ಧ ಅವತ್ತು ಸದ್ದಾಂ ಹುಸೇನ್ ಅವರು ನಿಂತಿದ್ದರಿಂದ, ಅಂದ್ರೆ ಡಾಲರ್ಗೆ ಪರ್ಯಾಯವಾಗಿ ತೈಲ ವ್ಯಾಪಾರಕ್ಕೆ ಪ್ರಸ್ತಾಪ ಮಾಡಿದ್ದರಿಂದ ಅವತ್ತು ಸದ್ದಾಂ ಹುಸೇನ್ ಅವರನ್ನು ಅಮೆರಿಕ ಮಟ್ಟ ಹಾಕಿತ್ತು. ಅದೇ ರೀತಿ ಲಿಬಿಯಾ ಅಧ್ಯಕ್ಷ ಗಡಾಫಿ ಅವರನ್ನು ಕೂಡ ಅಮೆರಿಕ
ಕಳೆದ 5-6 ವರ್ಷಗಳಿಂದ ಮಟ್ಟ ಹಾಕಿತ್ತು. ಈ ತರದ ಪ್ರಕರಣಗಳು ಇತಿಹಾಸದಲ್ಲಿ ತುಂಬಾ ಇವೆ. ಅಮೆರಿಕದ ಹಿತಾಸಕ್ತಿಗೆ ಯಾವ ದೇಶ ವಿರೋಧ ವ್ಯಕ್ತಪಡಿಸುತ್ತೋ, ಡಾಲರ್ನಲ್ಲಿ ವ್ಯಾಪಾರ ಮಾಡುವುದಕ್ಕೆ ಯಾವ ದೇಶ ವಿರೋಧ ಮಾಡುತ್ತೋ ಅಂತ ದೇಶವನ್ನು ಅಮೆರಿಕ ಟಾರ್ಗೆಟ್ ಮಾಡಿಕೊಳ್ಳುತ್ತೆ. ಇದನ್ನೇ ಕಾರಣ ಏನಪ್ಪಾ ಅಂದ್ರೆ ನೋಡಿ, ವೆನಿಜುವೆಲಾದಲ್ಲಿ ಚೀನಾದ ಪ್ರಭಾವ ಹೆಚ್ಚುತ್ತಿದೆ. ಅದೇ ರೀತಿ ರಷ್ಯಾದ ಪ್ರಭಾವ ಕೂಡ ಆ ದೇಶದಲ್ಲಿ ಹೆಚ್ಚುತ್ತಿದೆ. ಚೀನಾ ಮತ್ತು ರಷ್ಯಾದ ಪ್ರಭಾವ ವೆನಿಜುವೆಲಾದಲ್ಲಿ ಹೆಚ್ಚುತ್ತಿರುವುದು ಅಮೆರಿಕಕ್ಕೆ ಸಹಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಈ ಎಲ್ಲ ದೇಶಗಳು ವ್ಯಾಪಾರ ಮಾಡೋದು ಡಾಲರ್ನಿಂದ ದೂರವಾಗಿ ತಮ್ಮದೇ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡ್ತಿವೆ, ಡಾಲರ್ ಅನ್ನು ದೂರ ಸರಿಸುತ್ತಿವೆ ಎಂಬ ಆತಂಕ ಅಮೆರಿಕವನ್ನು ಕಾಡ್ತಾನೆ ಇದೆ. ನೋಡಿ, ಡಾಲರ್ ಎಲ್ಲಿವರೆಗೂ ಸದೃಢವಾಗಿರುತ್ತೋ, ಡಾಲರ್ ನಲ್ಲಿ ಯಾರು ವ್ಯಾಪಾರ ಮಾಡ್ತಾ ಹೋಗ್ತಾರೋ ಅದು ಡಾಲರ್ ಸ್ಟ್ರಾಂಗ್ ಆಗುತ್ತೆ ಹೊರತು ಆಯಾ ದೇಶಗಳು ಮಾತ್ರ ಬಲಿಷ್ಠವಾಗುವುದಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಮೆರಿಕ, ಚೀನಾ, ಭಾರತ, ಬ್ರೆಜಿಲ್ ಮತ್ತಿತರ ದೇಶಗಳು ತಮ್ಮದೇ ಆದ ಕರೆನ್ಸಿಯಲ್ಲಿ ವ್ಯಾಪಾರವನ್ನು ಮಾಡುತ್ತಿವೆ. ಇದರಿಂದಾಗಿ ಅಮೆರಿಕದ ಪಿತ್ತ ನೆತ್ತಿಗೇರಿದೆ. ಅಷ್ಟೇ ಅಲ್ಲ, ಬ್ರಿಕ್ಸ್ ನ ದೇಶಗಳು ಕೂಡ ತಮ್ಮದೇ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡುವುದಕ್ಕೆ ಮುಂದಾಗಿರುವುದು ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಡಾಲರ್ನನ್ನು ಕುಂದಿಸುವುದಕ್ಕೆ ಯಾವ ದೇಶಗಳು ಪ್ರಯತ್ನ ಮಾಡ್ತಾವೋ ಅಂತ ದೇಶಗಳನ್ನು ಹತ್ತಿಕ್ಕುವ ಕೆಲಸ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಿದ್ದಾರೆ. ಅಂದ್ರೆ ವೆನಿಜುವೆಲಾದಲ್ಲಿ ಚೀನಾ ಮತ್ತು ರಷ್ಯಾದ ಪ್ರಭಾವ ಹೆಚ್ಚಾಗ್ತಿದೆ, ಇದರಿಂದ ನನಗೆ ಹಾನಿ ಉಂಟಾಗ್ತಿದೆ, ಈ ದೇಶಗಳು ಸೇರಿ ಡಾಲರ್ನಲ್ಲಿ ವ್ಯವಹಾರ ಮಾಡುವುದಿಲ್ಲ, ಹೀಗಾಗಿ ಈ ದೇಶವನ್ನು ಮಟ್ಟ ಹಾಕಬೇಕು ಅಂದ್ರೆ ಅದು ಆಯ್ದುಕೊಂಡ ಮಾರ್ಗ ಯಾವುದಪ್ಪ ಅಂದ್ರೆ ಸೇನಾ ಕಾರ್ಯಾಚರಣೆ ನಡೆಸಿರುವುದು. ಅಷ್ಟೇ ಅಲ್ಲ, ಇದಕ್ಕೆ ಕಟ್ಟಿರ್ತಕ್ಕಂಥ ಆರೋಪ ಏನಪ್ಪಾ ಅಂದ್ರೆ ವೆನಿಜುವೆಲಾ ದೇಶ ಅಮೆರಿಕದಲ್ಲಿ ಡ್ರಗ್ಸ್ ಸಪ್ಲೈ ಮಾಡುತ್ತಿದೆ, ಮಾರ್ಕೋ ಟೆರರಿಸಂ ಮಾಡುತ್ತೆ ಅಂತ ಆರೋಪ ಹೊರಿಸ್ತಿದೆ. ನೋಡಿ, ಯಾವತ್ತು ಇತಿಹಾಸದುದ್ದಕ್ಕೂ ಕೂಡ ಅಮೆರಿಕ ಮಾಡಿಕೊಂಡು ಬಂದಂತ ಕೆಲಸವೇನಪ್ಪ ಅಂದ್ರೆ ಯಾವುದೇ ದೇಶವನ್ನು ಮಟ್ಟ ಹಾಕ್ಬೇಕಂದ್ರೆ ಅದು ಮೊದಲು ಆ ದೇಶದ ಮೇಲೆ ಸುಳ್ಳು ಆರೋಪ ಮಾಡುತ್ತೆ. ಇರಾಕ್ನಲ್ಲಿ ಸಾಮೂಹಿಕ ವಿನಾಶ ಶಸ್ತ್ರಾಸ್ತ್ರಗಳನ್ನು ತಯಾರಿಸಲಾಗುತ್ತದೆ ಅಂತ ಹೇಳಿತು. ಅದೇ ರೀತಿ ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ಚಟುವಟಿಕೆಗಳಿಗೆ ಗಡಾಫಿ ಅವರು ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂತ ಕೂಡ ಡಂಗೂರ ಸಾರಿತು. ಅದೇ ರೀತಿ ವೆನಿಜುವೆಲಾದಲ್ಲೂ ಕೂಡ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತೀವಿ, ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ನೆಲೆ ಇಲ್ಲ, ಬೆಲೆ ಇಲ್ಲ ಅಂತ ಕೂಡ ಡಂಗೂರ ಸಾರ್ತಿತ್ತು. ಅಷ್ಟೇ ಅಲ್ಲ, ಇಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ನಿಕೋಲಸ್ ಮಡುರೋ ಅವರು ಸರ್ವಾಧಿಕಾರಿ ಆಗಿದ್ದಾರೆ ಅಂತ ಕೂಡ ಕೆಟ್ಟದಾಗಿ ಬಿಂಬಿಸ್ತಾ ಇತ್ತು. ಇದನ್ನೆಲ್ಲ ಬಳಕೆ ಮಾಡಿಕೊಂಡು ಇಂಥದ್ದೊಂದು ನೆರೇಟಿವ್ ಫಿಕ್ಸ್ ಮಾಡಿ ಆ ದೇಶದ ಮೇಲೆ ದಾಳಿ ನಡೆಸಿದೆ. ನೋಡಿ, ಅಮೆರಿಕ ಈಗಲೂ ಕೂಡ ಇಂಥದ ಒಂದು ದೇಶವನ್ನು ಮಟ್ಟ ಹಾಕ್ಬೇಕಂದ್ರೆ ಇದೇ ಕಾರ್ಯತಂತ್ರವನ್ನು ಅನುಸರಿಸುತ್ತೆ. ವೆನಿಜುವೆಲಾದಲ್ಲಿ ಸರ್ವಾಧಿಕಾರಿ ಹೆಚ್ಚಾಗಿದೆ ಅಂತ ಕೂಡ ಆರೋಪ ಮಾಡ್ತಿದ್ದಂತ ಅಮೆರಿಕ ಹಿಂದೆ ಕೂಡ ಸರ್ವಾಧಿಕಾರಿ ದೇಶಗಳಿದ್ದಂತ ದೇಶದೊಂದಿಗೆ ಅದು ಉತ್ತಮ ನಂಟನ್ನು ಹೊಂದಿತ್ತು. ಅಷ್ಟೇ ಅಲ್ಲ, ಇತಿಹಾಸದಲ್ಲಿ ಮೊಹಮ್ಮದ್ ಗಡಾಫಿ ಹಾಗೂ ಪಾಕಿಸ್ತಾನದ ಸರ್ವಾಧಿಕಾರಿಗಳಿಗೆ, ಅದೇ ರೀತಿ ಸೌದಿ ಅರೇಬಿಯಾದ ಸರ್ವಾಧಿಕಾರಿಗಳ ಜೊತೆ ಉತ್ತಮ ನಂಟನ್ನು ಅಮೆರಿಕ ಹೊಂದಿದೆ. ಅಮೆರಿಕ ಯಾವಾಗಲೂ ಕೂಡ ಸರ್ವಾಧಿಕಾರಿಗಳನ್ನು ಬೆಳೆಸುತ್ತಾ ಪ್ರೋತ್ಸಾಹಿಸುತ್ತಾ ಬಂದಿದೆ, ಅದು ತನ್ನ ದೇಶದ ಹಿತಾಸಕ್ತಿಗೆ. ಆದ್ರೆ ಇವತ್ತು ವೆನಿಜುವೆಲಾ ವಿಷಯದಲ್ಲಿ ಅಮೆರಿಕ ಉಲ್ಟಾ ಮಾತನಾಡ್ತದೆ. ನೋಡಿ, ಅಮೆರಿಕದ ಮನಸ್ಥಿತಿ ಹೇಗಪ್ಪ ಅಂದ್ರೆ ಯಾವಾಗಲೂ ಕೂಡ ಒಂದೇ ತರನಾಗಿ ಇರುವುದಿಲ್ಲ. ಅದೇ ಡೊನಾಲ್ಡ್ ಟ್ರಂಪ್ ಅವರು 2016ರಲ್ಲಿ ಅಧಿಕಾರಕ್ಕೆ ಬಂದಾಗ ಇರಾಕ್ ಮೇಲೆ ಮಾಡಿದಂತ ಯುದ್ಧ ಇದೆಯಲ್ಲ, ಅದು ತಪ್ಪು ಅಂತ ಟೀಕೆ ಮಾಡಿದ್ದ. ಇತ್ತೀಚೆಗಷ್ಟೇ ಕೂಡ ನಾನು 5-6 ರಾಷ್ಟ್ರಗಳ ಯುದ್ಧ ನಿಲ್ಲಿಸಿದ್ದೇನೆ ಅಂತ ಪದೇ ಪದೇ ಹೇಳ್ತಿದ್ದ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಮಾಡಿದ್ದು ಕೂಡ ನಾನೇ, ನನಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಬಹಿರಂಗವಾಗಿ ಹೇಳಿಕೆ ಕೊಡುತ್ತಿದ್ದ. ಇಂಥ ಟ್ರಂಪ್ ಈಗ ವೆನಿಜುವೆಲಾ ಮೇಲೆ ದಾಳಿ ನಡೆಸಿದ್ದಾನೆ, ಕಾರ್ಯಾಚರಣೆ ನಡೆಸಿ ಅಲ್ಲಿನ ದೇಶದ ಅಧ್ಯಕ್ಷರನ್ನು ಒತ್ತೊಯ್ದಿದ್ದಾನೆ. ಆದರೆ ಇಂಥ ಟ್ರಂಪ್ ಯಾವಾಗಲೂ ಟ್ರಂಪ್ ಆಯ್ತು, ಅಮೆರಿಕ ಆಯ್ತು, ಅದರ ನೀತಿಗಳು ಮಾತ್ರ ಯಾವತ್ತಿಗೂ ಕೂಡ ಬದಲಾಗುವುದಿಲ್ಲ ಎಂಬುದಕ್ಕೆ ವೆನಿಜುವೆಲಾ ಮೇಲಿನ ಕಾರ್ಯಾಚರಣೆ ಕೂಡ ಸ್ಪಷ್ಟ ಉದಾಹರಣೆಯಾಗಿದೆ. ವೆನಿಜುವೆಲಾ ಅಧ್ಯಕ್ಷರನ್ನು ಒತ್ತೊಯ್ದಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅಮೆರಿಕ ಸೇನೆ ಈಗ ಮತ್ತು 3 ರಾಷ್ಟ್ರಗಳಿಗೆ ಅದು ಎಚ್ಚರಿಕೆ ಕೊಟ್ಟಿದೆ. ಲ್ಯಾಟಿನ್ ಅಮೆರಿಕದ ದೇಶಗಳಾಗಿರ್ತಕ್ಕಂಥ ಮೆಕ್ಸಿಕೋ, ಕೊಲಂಬಿಯಾ ಹಾಗೂ ಕ್ಯೂಬಾಕ್ಕೆ ಕೂಡ ನೀವು ಹದ್ದುಬಸ್ತಿನಲ್ಲಿರಿ, ಅಂದ್ರೆ ನೀವು ಕೂಡ ನಮ್ಮ ದೇಶಕ್ಕೆ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಿದ್ದೀರಾ, ಮಾದಕ ವಸ್ತುಗಳನ್ನು ಸಪ್ಲೈ ಮಾಡ್ತಿದ್ದೀರಾ, ತಯಾರಿಸುವಂತ ಕಾರ್ಖಾನೆಗಳು ನೀವು ಸ್ಥಾಪನೆ ಮಾಡಿದ್ದೀರಿ, ನಿಮ್ಮಲ್ಲಿ ತಯಾರಿಸುವಂತಹ ಒಂದು ಡ್ರಗ್ಸ್ ಇದೆಯಲ್ಲ ನಮ್ಮ ದೇಶಕ್ಕೆ ಸಪ್ಲೈ ಮಾಡಿ ನಮ್ಮ ದೇಶದ ಯುವ ಜನಾಂಗವನ್ನು ಹಾಳು ಮಾಡ್ತಿದ್ದೀರಿ ಅಂತ ಟ್ರಂಪ್ ನಿನ್ನೆಯಷ್ಟೇ ಗಂಭೀರವಾದ ಆರೋಪ ಮಾಡಿದ್ದಾರೆ. ನಿಮಗೂ ಕೂಡ ವೆನಿಜುವೆಲಾಗೆ ಬಂದ ಪರಿಸ್ಥಿತಿಯೇ ಬರುತ್ತೆ ಅಂತ ಬೆದರಿಕೆ ಕೂಡ ಈ 3 ರಾಷ್ಟ್ರಗಳಿಗೆ ಒಡ್ಡಿದ್ದಾರೆ. ಸರ್ವಾಧಿಕಾರವನ್ನು ದೂಷಣೆ ಮಾಡುವಂತಹ ಟ್ರಂಪ್ ಅದೇ ಸರ್ವಾಧಿಕಾರಿ ಆಗಿರ್ತಕ್ಕಂಥ, ಹಾಗೆ ವರ್ಷದಲ್ಲಿ 7-8 ಬಾರಿ ಕ್ಷಿಪಣಿ ಪರೀಕ್ಷೆ ಮಾಡುವ ಅಣು ಕ್ಷಿಪಣಿಯನ್ನು ಪರೀಕ್ಷೆ ಮಾಡುವಂತಹ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಸನಿಹಕ್ಕೂ ಕೂಡ
ಟ್ರಂಪ್ ಅವರು ಹೋಗುವುದಿಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಅಣ್ವಸ್ತ್ರಗಳಿವೆ. ಯಾವುದೇ ಕಾರಣಕ್ಕೂ ಕೂಡ ಪದೇ ಪದೇ ವರ್ಷದಲ್ಲಿ 3ರಿಂದ 4 ಬಾರಿ ಅಣ್ವಸ್ತ್ರ ಹೊಂದಿದಂತ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡುವ ಮೂಲಕ ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಆವಾಗವಾಗೆ ಕಿಮ್ ಜಾಂಗ್ ಉನ್ ಅವರು ಕೊಡ್ತಾನೆ ಇರ್ತಾರೆ. ಯಾಕಂದ್ರೆ ನನ್ನ ದೇಶದಲ್ಲಿ ಅಣ್ವಸ್ತ್ರಗಳಿವೆ, ನಾನು ಸುಮ್ಮನೆ ಇರೋದಿಲ್ಲ, ನನ್ನ ತಂಟೆಗೆ ಬಂದ್ರೆ ನಾನು ಸುಮ್ಮನಿರುವುದಿಲ್ಲ ಅಂತ ಪದೇ ಪದೇ ಎಚ್ಚರಿಕೆ ನೀಡುವ ಮೂಲಕ ಅಮೆರಿಕವನ್ನು ಕೂಡ ಹದ್ದುಬಸ್ತುವಲ್ಲಿಡುವಂತಹ ಒಂದು ಕೆಲಸ ಕಿಮ್ ಜಾಂಗ್ ಉನ್ ಮಾಡ್ತಾನೆ. ಉತ್ತರ ಕೊರಿಯಾ ಇದೆಲ್ಲ ಅಣ್ವಸ್ತ್ರ ಹೊಂದಿರುವುದೇ ಇದೇ ಕಾರಣಕ್ಕಾಗಿ, ತನ್ನ ದೇಶದ ಭದ್ರತೆಗಾಗಿ. ನನ್ನ ಮೇಲೆ ಯಾರು ದಾಳಿ ಮಾಡಬಾರ್ದು, ನಾನು ದಾಳಿ ಮಾಡಿದ್ರೆ ಸುಮ್ಮನಿರೋದಿಲ್ಲ, ನಾನು ಅಣ್ವಸ್ತ್ರ ಪ್ರಯೋಗ ಮಾಡ್ತೀನಿ ಎಂಬ ಬೆದರಿಕೆಗಾಗಿ ಉತ್ತರ ಕೊರಿಯಾ ಇವತ್ತು ಅಣ್ವಸ್ತ್ರವನ್ನು ಇಟ್ಟುಕೊಂಡಿದೆ. ಅದು ಪಾಕಿಸ್ತಾನದ ಮೂಲಕ ಅಕ್ರಮವಾಗಿ ಅಣ್ವಸ್ತ್ರಗಳನ್ನು ಕೂಡ ತಯಾರಿಸಿ ಇಟ್ಟುಕೊಂಡಿದೆ. ಈ ಮೂಲಕ ಅಲ್ಲಿ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡಲಾಗ್ತದೆ. ಅದೇ ರೀತಿ ಖಂಡಾಂತರ ಕ್ಷಿಪಣಿಗಳನ್ನು ಕೂಡ ನಾನು ರೆಡಿ ಮಾಡಿರುವುದಾಗಿ, ತಯಾರಿಸಿರುವುದಾಗಿ ಕೂಡ ಅವಾಗ ಕಿಮ್ ಜಾಂಗ್ ಉನ್ ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇರ್ತಾನೆ. ಇಂಥ ಕಿಮ್ ಜೊತೆ ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆಗೆ ಮುಂದಾಗ್ತಾರೆ, ಶಾಂತಿಗೆ ಮುಂದಾಗ್ತಾರೆ. ಆದ್ರೆ ತನ್ನದೇ ಪಕ್ಕದ ದೇಶದಲ್ಲಿರ್ತಕ್ಕಂಥ ವೆನಿಜುವೆಲಾ ಮೇಲೆ ತೈಲ ನಿಕ್ಷೇಪಕ್ಕಾಗಿ ದಾಳಿ ನಡೆಸಿ ಅಲ್ಲಿನ ಅಧ್ಯಕ್ಷರನ್ನು ಒತ್ತೊಯ್ತಾನೆ. ಅಮೆರಿಕದ ನೀತಿ ಯಾವಾಗಲೂ ಅಷ್ಟೇ, ತನ್ನ ದೇಶಕ್ಕೆ ಹಿತವಾಗಿದ್ರೆ ಮಾತ್ರ ಆ ದೇಶದ ಜೊತೆಗೆ ಒಂದು ಉತ್ತಮ ಸಂಬಂಧವನ್ನು ಇಟ್ಕೊಳ್ತಾರೆ. ನೋಡಿ, ಮೊದಲ ಅವಧಿಯಲ್ಲಿ ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದ್ದಂತ ಟ್ರಂಪ್ ಈಗ ದ್ವೇಷ ಸಾಧಿಸುವುದಕ್ಕೆ ಶುರು ಮಾಡಿದ್ದಾರೆ. ಅದು ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದ ಕುದುರುತ್ತಿಲ್ಲ. ಯಾಕಂದ್ರೆ ಭಾರತ ಅಮೆರಿಕದ ಡೈರಿ ಉತ್ಪನ್ನಗಳಿಗೆ ಅವಕಾಶ ಕೊಡುವುದಿಲ್ಲ, ಇಲ್ಲಿನ ಮಾರ್ಕೆಟ್ ಕೊಡುವುದಿಲ್ಲ ಅಂತ ಗಟ್ಟಿ ಹಿಡಿದಿದ್ದ ಪರಿಣಾಮ, ಅದೇ ರೀತಿ ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ 25% ಕೂಡ ದಂಡವನ್ನು ಹಾಕಿದ್ದಾರೆ. ಇಲ್ಲಿ ನೋಡಿ, ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗುವುದಕ್ಕೂ ಕೂಡ ಅಮೆರಿಕವೇ ಕಾರಣ. ಬಾಂಗ್ಲಾದೇಶದ ಅಂದಿನ ಶೇಖ್ ಹಸೀನಾ ಸರ್ಕಾರ ಅಮೆರಿಕ ಕೇಳಿದಂತ ಒಂದು ದ್ವೀಪವನ್ನು ಅಮೆರಿಕಕ್ಕೆ ಕೊಡಲಿಲ್ಲ, ಅವರು ನಿರಾಕರಿಸ್ತಾರೆ. ಹೀಗಾಗಿ ಅಲ್ಲಿ ವಿದ್ಯಾರ್ಥಿಗಳ ಮೂಲಕ, ವಿದ್ಯಾರ್ಥಿ ಪ್ರತಿಭಟನೆ ಮೂಲಕ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿ ತನ್ನದೇ ಕೈಗೊಂಬೆ ಆಗಿರ್ತಕ್ಕಂಥ ಮೊಹಮ್ಮದ್ ಯೂನುಸ್ ಅವರನ್ನು ಮಧ್ಯಂತರ ಸರ್ಕಾರದ ಅಧ್ಯಕ್ಷರನ್ನಾಗಿ ನೇಮಿಸಿದೆ ಅಮೆರಿಕ. ನೋಡಿ, ಯಾವತ್ತಿಗೂ ಅಷ್ಟೇ ಅದರ ಮಾನಸಿಕ ಸ್ಥಿತಿ ಮಾತ್ರ ಬದಲಾಗುವುದಿಲ್ಲ. ಅದು ಪ್ರಪಂಚಕ್ಕೆ ಹೇಳುವುದೇನೆಂದ್ರೆ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡಬೇಕು, ಶಾಂತಿ ಕಾಪಾಡಬೇಕು, ಮಾನವ ಹಕ್ಕುಗಳನ್ನು ಕಾಪಾಡಬೇಕು, ಅದೇ ರೀತಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಕಾಪಾಡಬೇಕು ಅಂತ ಹೇಳುತ್ತೆ. ಆದ್ರೆ ಬಹುತೇಕ ಅದು ನಡೆದುಕೊಳ್ಳುವುದು ಉಲ್ಟಾ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಾಳಿಗೆ ತೂರುತ್ತೆ, ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗಾಳಿಗೆ ತೂರುತ್ತೆ, ಅದೇ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿಯಮಗಳನ್ನು ಕೂಡ ಗಾಳಿಗೆ ತೂರುತ್ತೆ. ಮತ್ತೊಂದು ದೇಶದ ಸಾರ್ವಭೌಮತೆ, ಸಮಗ್ರತೆ, ಏಕತೆಯನ್ನು ಕೂಡ ಗಾಳಿಗೆ ತೂರಿ ಆ ದೇಶಕ್ಕೆ ಧಕ್ಕೆ ತರುವಂತ ಕೆಲಸ ಕೂಡ ಇದೇ ಅಮೆರಿಕ ಮಾಡುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ, ಕಳೆದ 2 ದಿನಗಳ ಹಿಂದಷ್ಟೇ ವೆನಿಜುವೆಲಾದ ಮೇಲೆ ಸೇನಾ ಕಾರ್ಯಾಚರಣೆ ನಡೆಸಿ ಅಲ್ಲಿನ ಅಧ್ಯಕ್ಷರನ್ನು ಒತ್ತೊಯ್ದಿರುವಂತಹ ನಡೆಗೆ ಇಡೀ ಜಗತ್ತು ಇವತ್ತು ಖಂಡನೆ ವ್ಯಕ್ತಪಡಿಸಿದೆ. ಒಟ್ಟಾರೆಯಾಗಿ ಅಮೆರಿಕ ಕೈಗೊಂಡಂತ ಈ ಸೇನಾ ಕಾರ್ಯಾಚರಣೆ ಇದೆಲ್ಲ ಅತ್ಯಂತ ಖಂಡನೀಯ ಅಂತ ಹೇಳಬಹುದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.